ಒಂದೇ ವಿಮಾನದಲ್ಲಿ ಡೆಲ್ಲಿಗೆ ಸಿದ್ದರಾಮಯ್ಯ ಸೇರಿದಂತೆ ಡಿ.ಕೆ. ಶಿವಕುಮಾರ್ ಎಲ್ಲರೂ ಸೇಮ್ ಫ್ಲೈಟಲ್ಲಿ ಹೊರಟಿದ್ದಾರೆ. ಅವರಿಗೆ ಕೆ. ಜಾರ್ಜ್ ಮಹದೇವಪ್ಪ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ಚಿತ್ರಣವನ್ನು ನಿಮ್ಮ ವಿಸ್ತಾರದಲ್ಲಿ ಗಮನಿಸ್ತಾ ಇದ್ರಿ. ಆಮೇಲೆ ನಜೀರ್ ಅಹಮದ್, ಜಮೀರ್ ಅಹಮದ್ ಕೂಡ ಡೆಲ್ಲಿಗೆ ಹಾರ್ತಾ ಇದ್ದಾರೆ. ಸೊ ರಾಜ್ಯ ನಾಯಕರ ಈ ಒಂದು ಡೆಲ್ಲಿ ಪರೇಡ್ ಇದೆಯಲ್ಲ, ಕುತೂಹಲ ಮೂಡಿಸ್ತಾ ಇದೆ. ಒಂದೇ ಫ್ಲೈಟ್ನಲ್ಲಿ ಈಗ ಒಟ್ಟಿಗೆ ಹೋಗ್ತಾರೆ ಬಿಡ್ರಿ. ಯಾವಾಗ ಹೆಂಗಾಗ್ತಿತ್ತು ಅಂದರೆ ಸಿದ್ದರಾಮಯ್ಯ ಅವ್ರ ಟೀಮ್ ಒಂದು ಹೋಗೋದು, ಡಿ.ಕೆ. ಶಿವಕುಮಾರ್ ಅವರು ತಕ್ಷಣ ಹೋಗೋರು. ಬಟ್ ಈಗ ಆರಂಭಿಕ ಗೊಂದಲಗಳೆಲ್ಲವೂ ಮುಗ್ದೋಯ್ತಲ್ಲ. ಸಿದ್ದರಾಮಯ್ಯ ಅವರು ನಿರ್ಗಮಿತ ಅನ್ನೋದು ಗೊತ್ತಾಯ್ತು, ಇವರು ಭಾವಿ ಸಿಎಂ ಅನ್ನೋದು ಗೊತ್ತಾಯ್ತು. ಸೊ ಚರ್ಚೆ ಮಾಡ್ಕೊಂಡು ಒಟ್ಟಿಗೆ ಹೋಗ್ತಾ ಇದ್ದಾರೆ. ಮಹದೇವಪ್ಪ ಅವರು, ಜಾರ್ಜ್ ಅವರು ಕೂಡ ಆ ಫೋಟೋದಲ್ಲಿ ಗಮನಿಸ್ತಾ ಇದ್ರು, ಬಿಸ್ನೆಸ್ ಕ್ಲಾಸ್ನಲ್ಲಿ ಹಾರ್ತಾ ಇದ್ದಾರೆ. ಸೊ ಈಗ ಪ್ರಶ್ನೆ, ತ್ರಿಶೂಲ ವ್ಯೂಹದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಗಾಕೊಂಡಿದ್ಯಾ ಅಂತ. ಯಾಕೆ ಈ ತ್ರಿಶೂಲ? 3 ವಿಚಾರ ಏನು ಅಂತ ಹೇಳ್ತೀನಿ ನಿಮಗೆ. ಈ ಸಂಪುಟ ಕಸರತ್ತು ಕಗ್ಗಂಟಾಗ್ತಾ ಇದೆ ಕಾಂಗ್ರೆಸ್ ಪಾಲಿಗೆ. ಡಿ.ಕೆ. ಶಿವಕುಮಾರ್ದೊಂದು ಪಟ್ಟಿ ಇದೆ, ಸಿದ್ದರಾಮಯ್ಯವ್ರದ್ದು ಮತ್ತೊಂದು ಪಟ್ಟಿ ಇದೆ. ಹೈಕಮಾಂಡ್ ನಿಷ್ಠಬಣವನ್ನು ಕೂಡ ಅವರು ತೃಪ್ತಿಪಡಿಸಬೇಕಾದ ಅನಿವಾರ್ಯತೆಗೆ ಸಿಕ್ಕಾಕೊಳ್ತಾರೆ. ಸೊ ಈ 3 ಪಟ್ಟಿಗಳೊಂದಿಗೆ ಹೈಕಮಾಂಡ್ ಸಮಾಲೋಚನೆ ನಡೆಸ್ತಾ ಇದೆ ಅಂತ ಮಾಹಿತಿ. ತ್ರಿಶೂಲದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಗಾಕೊಳ್ತಾ ಬ್ಯಾಲೆನ್ಸ್ ಹೇಗೆ ಮಾಡ್ತಾರೆ, ಯಾರ್ಯಾರ ತೆಕ್ಕೆಗೆ, ಅದು ಜಾತಿ ಆಗಿರ್ಬೋದು, ಪ್ರಾದೇಶಿಕವಾರು ಆಗಿರ್ಬೋದು, ಹಿರಿತನ ಮತ್ತು ಹೊಸಬರನ್ನ ಕ್ಯಾಬಿನೆಟ್ ಒಳಗೆ ಕರ್ಕೊಂಡು ಬರೋದು, ಇವೆಲ್ಲವೂ ಹೇಗೆ ಒಂದು ಸ್ಕೇಲ್ ಇಟ್ಟು ನೋಡ್ತಾರೆ ಅಥವಾ ಅಳತೆ ಮಾಪನವನ್ನ ಹಾಕ್ತಾರೆ, ಯಾವ ರೀತಿಯ ಸೂತ್ರವನ್ನ ಅನುಸರಿಸ್ತಾರೆ, ಸಿದ್ದರಾಮಯ್ಯ ಬಣದವ್ರು ಎಷ್ಟು ಜನ ಇರ್ತಾರೆ, ಡಿ.ಕೆ. ಶಿವಕುಮಾರ್ ಬಣದವ್ರು ಎಷ್ಟು ಜನ ಇರ್ತಾರೆ, ಇದರ ಜೊತೆಗೆ ಜಾತಿ ಬಣ ಪ್ರದೇಶಗಳನ್ನ ಬ್ಯಾಲೆನ್ಸ್ ಮಾಡಬೇಕಾಗಿರುವ ಅನಿವಾರ್ಯತೆ, ಇದನ್ನೇ ನಾವು ಇಷ್ಟೊತ್ತು ಪ್ರಸ್ತಾಪ ಮಾಡಿದ್ದು. ಜಾತಿ ಬಣ ಪ್ರದೇಶ ಪ್ರಾತಿನಿಧ್ಯದಲ್ಲಿ ಇವರೀಗ ಇದಕ್ಕೊಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗತ್ತೆ. ಈಗಾಗಲೇ 10ಕ್ಕೂ ಹೆಚ್ಚು ಜನ ಶಾಸಕರು ಡೆಲ್ಲಿಗೆ ಹಾರಿದ್ದಾರೆ.